ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ್, ಶತಾಯು ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಅಜೂಸ್ಪರ್ಮಿಯಾ ಇದ್ದರೂ ಮಕ್ಕಳಾಗುತ್ತಾ ಇಲ್ವಾ, ಅದರಲ್ಲೂ ಕೂಡ ನನ್ನ ಸ್ಪರ್ಮಿಂದ ನನ್ನ ಮಗು ಆಗುತ್ತಾ ಇಲ್ವಾ ಅಂತ. ಯಾಕಂದರೆ ತಾವು ನೋಡಿರ್ಬೋದು, ಎಷ್ಟೊಂದು ಡಾಕ್ಟ್ರ್ ಹತ್ರ ಹೋದಾಗೆ ಎಷ್ಟೆಲ್ಲ ಟೆಸ್ಟ್ಗಳು ಮಾಡಿ ಟ್ರೀಟ್ಮೆಂಟ್ಗಳು ಕೊಟ್ಟಿದ ಮೇಲೆ ಕೊನೆಗೆ ಹೇಳ್ತಾರೆ, ಇಲ್ಲ ನಿಮ್ಮ ಸ್ಪರ್ಮಿಂದ ನಿಮ್ಮ ಮಗು ಆಗೋದಿಲ್ಲ ಅಂತ. ಬಟ್ ಅದು ಹಾಗಲ್ಲ. ಇವನ್ನು ಅಜೂಸ್ಪರ್ಮಿಯಾ ಇದ್ದರೂ ಕೂಡ ತಾವು ತಮ್ಮದೇ ಆದಂಥ ಸ್ಪರ್ಮಿಂದ ತಮ್ಮ ಮಗುನ ಪಡ್ಕೊಳ್ಬೋದು. ಅದಕ್ಕೋಸ್ಕರ ಅಂತಲೇ ನಾವು TV9 ಸಹಭಾಗಿತ್ವದ ಜೊತೆಗೆ ಈ ಕಾರ್ಯಕ್ರಮನ ನಿಮ್ಮೆಲ್ಲರಿಗೂ ತಲುಪಲಿ ಅಂತ ನಾವು ಇದನ್ನು ಶತಾಯು ಸಂಸ್ಥೆ ಜೊತೆ ಕೂಡಿ ನಾವು ತಮಗೆ ಇದನ್ನು ಡೀಟೇಲಾಗಿ ತಿಳಿಸ್ಕೊಡೋಕ್ಕೆ ಅಂತಲೇ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ಯಾಕಂತ ತಾವು ನೋಡಿರ್ಬೋದು, ಏನೆಲ್ಲ ಟೆಸ್ಟ್ಗಳು ಮಾಡಿಬಿಟ್ಟು ಏನೆಲ್ಲ ಟ್ರೀಟ್ಮೆಂಟ್ ತೊಗೊಂಡ್ಮೇಲೂ ಕೂಡ ಸ್ಪರ್ಮ್ ಕೌಂಟು ಒಂಚೂರು ಇನ್ಕ್ರೀಸ್ ಆಗೋದಿಲ್ಲ. ಕೊನೆಗೆ 6 ಮಂತ್ಸು 9 ಮಂತ್ಸು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಹೇಳ್ತಾರೆ, ಇಲ್ಲ ನಾವೊಂದು ಮೈಕ್ರೋ ಟೇಸಾ ಮಾಡೋಣ, ಅದರಲ್ಲಿ ಒಳ್ಳೆ ಸ್ಪರ್ಮ್ ಸಿಗುತ್ತೆ, ಗ್ರೇಡ್ 1 ಒಳ್ಳೆ ಕ್ವಾಲಿಟಿದು ಸಿಗುತ್ತೆ, ಅದನ್ನು ತೊಗೊಂಡ್ಬಿಟ್ಟು ವಾಶ್ ಮಾಡಿ ನಾವು ಎಂಬ್ರಿಯೋ ಡೆವಲಪ್ ಮಾಡಿಬಿಟ್ಟು IVF ಮಾಡೋಣ ಅಂತ ಹೇಳ್ತಾರೆ. ತಾವು ಕೂಡ ಯಾರಾದರೂ ಮಕ್ಕಳು ನಿಮಗೆ 5 ವರ್ಷ ಮೇಲೆ ಮದುವೆ ಆಗಿ ಆಲ್ಮೋಸ್ಟ್ 5 ವರ್ಷ 10 ವರ್ಷ 15 ವರ್ಷ ಆದರೂ ಮಗು ಆಗ್ತಾಯಿಲ್ಲ ಅಂದರೆ ನಿಮಗಿದೆಲ್ಲ ಎಕ್ಸ್ಪೀರಿಯೆನ್ಸ್ ಏನು ಹೊಸದಲ್ಲ. ನೀವು ಕೂಡ ಈ ಥರ ಟೆಸ್ಟ್ಗಳು ಮಾಡಿಬಿಟ್ಟು ಏನೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ಈ ಥರ ಎಂಬ್ರಿಯೋಸ್ ಮಾಡಿ IVF ಮಾಡಿರ್ತೀರ. ಬಟ್ ಫಸ್ಟು ಸೆಕೆಂಡು ಥರ್ಡು ಫೋರ್ತು ಫಿಫ್ತ್ವರೆಗೂ IVFಗಳು ಫೇಲ್ ಆಗ್ತಾನೆ ಹೋಗುತ್ತೆ. ಕೊನೆಗೆ ಹೇಳ್ತಾರೆ ಡಾಕ್ಟ್ರು, ನೋಡಿ ನಿಮ್ಮದು ಅಜೂಸ್ಪರ್ಮಿಯಾ ಸರಿ ಹೋಗ್ತಾ ಇಲ್ಲ, ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಹಾಗಾಗಿ ನಿಮ್ಮ ಸ್ಪರ್ಮಿಂದ ನಿಮಗೆ ಮಗು ಆಗೋದಿಲ್ಲ ಅಂತ. ಆವಾಗೆ ನಿಮಗೆ ತಲೆ ಮೇಲೆ ಒಂದು ಆಕಾಶ ಬಿದ್ದಾಗೆ ಆಗುತ್ತೆ. ಬಟ್ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ನಮ್ಮ ಹತ್ರ ಶತಾಯುನಲ್ಲಿ 125 ವರ್ಷದಿಂದ ಈ ಅಜೂಸ್ಪರ್ಮಿಯಾ ಅಂಥ ಕೇಸ್ಗಳನ್ನೇ ನಾವು ಟ್ರೀಟ್ ಮಾಡಿಬಿಟ್ಟು ಎಷ್ಟೊಂದು ದಂಪತಿಗಳಿಗೆ ಜೋಡಿಗಳಿಗೆ ಮಕ್ಕಳಾಗಿರೋದು ನಿದರ್ಶನಗಳುಂಟು. ಯಾಕಂದ್ರೆ 0 ಕೌಂಟ್ ಇದ್ದ ತಕ್ಷಣ ಸ್ಪರ್ಮ್ ಪ್ರೊಡಕ್ಷನ್ನೇ ಆಗೋದಿಲ್ಲ ಅಂತಲ್ಲ. ಫಸ್ಟು ನಾವು ಯಾಕೆ ನಿಮ್ಮಲ್ಲಿ 0 ಕೌಂಟ್ ಇದೆ, ಯಾಕೆ ನಿಮ್ಮಲ್ಲಿ ಅಜೂಸ್ಪರ್ಮಿಯಾ ಇದೆ ಅನ್ನೋದನ್ನು ಕಂಡುಹಿಡಿಯೋದು ಭಾಳ ಇಂಪಾರ್ಟೆಂಟು. ಡಯಾಗ್ನೋಸ್ ಮಾಡಿದಾಗೆ ಮಾತ್ರ ಟ್ರೀಟ್ಮೆಂಟ್ ಕೊಡೋಕ್ಕೆ ಈಸಿ ಆಗುತ್ತೆ. ಯಾಕಂತ ತಾವು ನೋಡಿರ್ಬೋದು, ಎಷ್ಟೊಂದು ಭೂಮಿಯಲ್ಲಿ ಎಷ್ಟೊಂದು ಥರ ಬೀಜಗಳನ್ನು ಬಿತ್ತಿರ್ತೀರ, ಬಟ್ ಅದು ಬೆಳೆಯಾಗಿ ಬೆಳೆಯೋದಿಲ್ಲ, ಗಿಡ ಆಗಿ ಮರವಾಗಿ ಬೆಳೆಯುತ್ತಾ ಇರೋದಿಲ್ಲ. ಅದರ ಅರ್ಥ ಬೀಜ ಸರಿ ಇಲ್ಲ ಅಥವಾ ಗಿಡನೇ ಸರಿ ಇಲ್ಲ ಅಥವಾ ಆ ಜಾತಿನೇ ಸರಿಯಲ್ಲ ಅಂತಲ್ಲ. ಭೂಮಿ ಸರಿ ಇಲ್ಲದೆ ಇರ್ಬೋದು, ನೀರಿನ ಅಂಶ ಚೆನ್ನಾಗಿಲ್ಲದೆ ಇರ್ಬೋದು, ಗಾಳಿ ಬೆಳಕು ಚೆನ್ನಾಗಿ ಸಿಗದೆ ಇರ್ಬೋದು, ಅಥವಾ ಅದರಲ್ಲಿ ಬೀಜದ ಕ್ವಾಲಿಟಿನಲ್ಲಿ ಡಿಫೆಕ್ಟ್ ಇರ್ಬೋದು. ಸೊ ಈ ಥರ ಯಾವ ಡಿಫೆಕ್ಟ್ ಇದೆ ಅಂತ ಕಂಡುಹಿಡಿದ್ಬಿಟ್ಟು ಅದಕ್ಕೆ ತಕ್ಕಂತೆ ನಾವು ಒಳ್ಳೆ ಬೀಜ ಹಾಕಿದರೆ, ಒಳ್ಳೆ ಭೂಮಿನ ಫಲವತ್ತಾಗಿ ಮಾಡಿಬಿಟ್ರೆ, ಒಳ್ಳೆ ಗಾಳಿ ಬೆಳಕು ಒಳ್ಳೆ ನೀರು ಕೊಟ್ಬಿಡ್ತು ಅಂತಂದರೆ ಚೆನ್ನಾಗಿ ಬೆಳೆಯುತ್ತೆ. ಅದರಲ್ಲ ಬೆಳೆದೇ ಇರೋದಕ್ಕೆ ಏನೂ ಅರ್ಥನೇ ಇಲ್ಲ. ಅದೇ ಥರ ಕೂಡ ಈ ಅಜೂಸ್ಪರ್ಮಿಯಾ ಕೇಸಲ್ಲೂ ಕೂಡ, ಅದರಲ್ಲೂ ತಾವು ನೋಡಿರ್ಬೋದು, ಯಾವುದೇ ಒಂದು ಸ್ಪರ್ಮ್ ರಿಲೇಟೆಡ್ ಇಶ್ಯೂ ಬಂತು ಅಂದ ತಕ್ಷಣ ಮೆಜಾರಿಟಿ ಜನ ಯಾವಾಗೂ ನೋಡೋದು ಈ ಜಾಹೀರಾತುಗಳು ಬರ್ತಾ ಇರುತ್ತಲ್ಲ, TV ಗಳಲ್ಲಾಗಲಿ ಪೇಪರಲ್ಲಾಗಲಿ, ಅಶ್ವಗಂಧ, ಶಿಲಾಜಿತ್ತು, ಕಪಿಕಚ್ಚು, ಇಂಥದ್ದೆಲ್ಲ ಒಂದಷ್ಟು ಮೆಡಿಸಿನ್ ತೊಗೊಳಕ್ಕೆ ಶುರು ಮಾಡಿಬಿಡ್ತಾರೆ. ನಾ ಯಾವಾಗಲೂ ಹೇಳೋದು ಒಂದೇ, ಈಗ ಹಳೆ ಕಾಲದಲ್ಲಿ ಒಂದು ಗಾದೆ ಇತ್ತು ನೋಡಿ, ಸರ್ವರೋಗಕ್ಕೆ ಸಾರಾಯಿ ಮದ್ದು ಅಂತ. ಆ ಥರ ಎಲ್ಲದಕ್ಕೂ ಒಂದೇ ಮೆಡಿಸಿನ್ ವರ್ಕ್ ಆಗೋದಿಲ್ಲ. ಯಾಕಂದರೆ ಈಗ ತಾವು ನೋಡಿರ್ಬೋದು, ಒಂದು ಸೆಮೆನ್ ಅನಾಲಿಸಿಸ್ ಮಾಡಿಸ್ತು ಅಂತಂದರೆ ಎಷ್ಟೆಲ್ಲ ಅದರಲ್ಲಿ ಪ್ಯಾರಾಮೀಟರ್ಸ್ ಇರುತ್ತೆ. ಬರೀ ಒಂದೇ ರಿಕ್ವೈರ್ಮೆಂಟ್ ಇದ್ದಿದ್ರೆ ಬರೀ ನಿಮಗೆ ಕೌಂಟ್ ಮಾತ್ರ ಕೊಟ್ಟು ಬಿಡ್ಬೋದಾಗಿತ್ತು. ತಾವು ನೋಡಿರ್ಬೋದು, ಅದರಲ್ಲಿ ವಾಲ್ಯೂಮ್ ಎಷ್ಟಿದೆ ಅಂತ ನೋಡ್ತಾರೆ, ಕೌಂಟ್ ಎಷ್ಟಿದೆ ಅಂತ ನೋಡ್ತಾರೆ, ಕ್ವಾಲಿಟಿ ಆಫ್ ಸ್ಪರ್ಮ್ ಹೇಗಿದೆ, ಮೊಟಿಲಿಟಿ ಹೇಗಿದೆ, ಆ ಮೊಟಿಲಿಟಿನಲ್ಲೂ ಕೂಡ ಎಫೆಕ್ಟಿವ್ ಆಗಿರೋದು ಎಷ್ಟು % ಇದೆ ಅಂತ ನೋಡಿಬಿಟ್ಟು ಅದಕ್ಕೆ ತಕ್ಕಂತೆ ನೀವು ಟ್ರೀಟ್ಮೆಂಟ್ ತೊಗೊಂತು ಅಂತಂದರೆ 100% ಶಾರ್ಟಾಗಿ ಮಗು ಆಗುತ್ತೆ. ಅಜೂಸ್ಪರ್ಮಿಯಾನಲ್ಲಿ ಏನಾಗುತ್ತೆ ಅಂತಂದರೆ, ಬರೀ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇಲ್ಲ ಅಂತ ಅರ್ಥ ಅಲ್ಲ. ಅದರಲ್ಲಿ ತುಂಬಾ ಥರದ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಟೆಸ್ಟಿಸಲ್ಲಿ ಅದರದ್ದು ಸೈಜ್ ವೇರಿಯೇಷನ್ ಇರ್ಬೋದು, ಅಥವಾ ಟೆಸ್ಟಿಸ್ ಚೆನ್ನಾಗಿರ್ಬೋದು, ಪ್ರೊಡಕ್ಷನ್ ಆಗ್ತಾ ಇರ್ಬೋದು, ಬಟ್ಟು ಬ್ಲಾಕ್ ಆಗಿ ಆಚೆ ಬರದೇ ಇರ್ಬೋದು, ಅಥವಾ ಟೆಸ್ಟಿಸು ಚೆನ್ನಾಗಿದೆ, ಇದು ಸೆಮೆನಲ್ ವೆಸೈಕಲ್ ಕೂಡ ಚೆನ್ನಾಗಿದೆ, ಆದರೂ ಕೂಡ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾಯಿಲ್ಲ ಅಂದರೆ ಅದಕ್ಕೆ ಸಿಗ್ನಲ್ಸ್ ಬರ್ತಾ ಇರೋದಿಲ್ಲ. ಪಿಟ್ಯೂಟರಿ ಗ್ಲ್ಯಾಂಡಿಂದ ಹಾರ್ಮೋನ್ಸ್ಗೆ ಸ್ಪರ್ಮ್ ಪ್ರೊಡಕ್ಷನ್ ಆಗೋಕ್ಕೆ ಸಿಗ್ನಲ್ಸ್ ಬರ್ತಾ ಇರೋದಿಲ್ಲ, ಅದಕ್ಕೆ ಡೈರೆಕ್ಷನ್ ಸಿಗ್ತಾ ಇರೋದಿಲ್ಲ. ಸೊ ಈ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಆಯುರ್ವೇದದಲ್ಲಿ, ಅದರಲ್ಲೂ ಶತಾಯು ಆಯುರ್ವೇದದಲ್ಲಿ 125 ವರ್ಷದ ಅನುಭವದಿಂದ ನಾವು ನೋಡಿದ್ದೀವಿ. ಕೌಂಟ್ ಪ್ರಾಬ್ಲಮ್ ಇದ್ದರೆ ಬೇರೆ ಥರದೇ ಟ್ರೀಟ್ಮೆಂಟ್ ಇರುತ್ತೆ, ಮೊಟಿಲಿಟಿ ಪ್ರಾಬ್ಲಮ್ ಇತ್ತು ಅಂದರೆ ಅದಕ್ಕೆ ಬೇರೆ ಥರನೇ ಟ್ರೀಟ್ಮೆಂಟ್ ಇರುತ್ತೆ.
ಅದರಲ್ಲೂ ಕೂಡ ಡಿಫೆಕ್ಟೆಡ್ ಏನಾದರೂ ಸ್ಪರ್ಮ್ ಇತ್ತು ಅಂದರೆ ಹೆಡ್ಡು ಟೇಲು ಬಾಡಿ ಅದರಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ ಅದಕ್ಕೆ ಆದಂಥ ಒಂದು ಬೇರೆ ಥರ ಟ್ರೀಟ್ಮೆಂಟು ಕೂಡ ಇದೆ ನಮ್ಮ ಹತ್ರ. ಬಟ್ ಒಂದೇ ನೇರವಾಗಿ ಹೇಳಬೇಕು ಅಂತಂದರೆ ಅಜೂಸ್ಪರ್ಮಿಯಾ ಇತ್ತು ಅಂತಂದರೆ ಇವನ್ ನಿಮ್ಮಲ್ಲಿ, ಯಾಕಂದ್ರೆ ನಾವು ಶತಾಯುನಲ್ಲಿ 7 ಫೇಲ್ಡ್ IVFನ ಸಕ್ಸಸ್ಫುಲ್ಲಾಗಿ ರಿಸಲ್ಟ್ ಕೊಟ್ಟಿದ್ದೀವಿ ನಾವು. ಸೊ ಈ ಥರ ಒಂದು ಎಫೆಕ್ಟಿವ್ ಟ್ರೀಟ್ಮೆಂಟ್ ಇರೋದ್ರಿಂದ ತಾವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಈ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮದೆಲ್ಲ ರಿಪೋರ್ಟ್ಸು ಇಲ್ಲಿವರೆಗೆ ಏನೇನು ಟೆಸ್ಟ್ಗಳು ಮಾಡಿಸಿದ್ದೀರಾ ಅದನ್ನೆಲ್ಲ ವಾಟ್ಸಪ್ ಮುಖಾಂತರ ಕಳಿಸಿ ನಮ್ಮಲ್ಲಿರೋ ಡಾಕ್ಟ್ರು ಒಂದು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ನಿಮಗೆ ಮಗು ಆಗುತ್ತಾ ಇಲ್ಲ ಅಂತ ಹೇಳ್ತಾರೆ. ಮಗು ಆಗುತ್ತೆ ಅಂತಂದರೆ ಹೇಗಾಗುತ್ತೆ, ಏನು ಡಿಫೆಕ್ಟ್ ಇದೆ, ಏನು ಪ್ರಾಬ್ಲಮ್ ಇದೆ, ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀವಿ, ಎಷ್ಟು ದಿವಸ ಟೈಮ್ ತೊಗೊಳುತ್ತೆ, ಏನೇನು ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡಬೇಕು, ಏನು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು, ಯಾವ ಥರ ಮೆಡಿಸಿನ್ ತೊಗೊಳ್ಬೇಕು, ಎಷ್ಟು ದಿವಸ ತೊಗೊಳ್ಬೇಕು, ಡೀಟೇಲ್ ಆಗಿ ನಿಮಗೆ ಹೇಳ್ತಾರೆ. ಬೈ ಚಾನ್ಸ್ ನಿಮಗೆ ಬೆಂಗಳೂರಿಗೆ ಬರೋಕ್ಕಾಗೋದಿಲ್ಲ ಅಂದರೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿದರೆ ಮೆಡಿಸಿನ್ ಕೊರಿಯರಲ್ಲೂ ಕೂಡ ನಿಮಗೆ ಕಳಿಸ್ತೀವಿ. ಇಲ್ಲ ಬೆಂಗಳೂರಲ್ಲೇ ಇದ್ದೀರಾ ಅಂದರೆ ನಮ್ಮದು 16 ಕ್ಲಿನಿಕ್ ಇದೆ ಬೆಂಗಳೂರಲ್ಲಿ, ಯಾವುದಾದ್ರೂ ನಿಮ್ಮ ಮನೆ ಹತ್ರ ಒಂದಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ತಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಬೋದು ಡೈರೆಕ್ಟಾಗಿ. ಇಲ್ಲ ಡಾಕ್ಟ್ರೇ ನಮಗೆ ಬೆಂಗಳೂರಲ್ಲೆಲ್ಲ ನಾವು ದೂರ ಇದ್ದೀವಿ ಬಟ್ ನಾವು ಅಲ್ಲೇ ಬಂದು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂದರೆ ನಾವು ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಶತಾಯು ಆಯುರ್ವೇದ ಯೋಗ ರಿಟ್ರೀಟ್ ಅಂತ ಬ್ಯೂಟಿಫುಲ್ ಆಗಿರೋ ಒಂದು ಹಾಸ್ಪಿಟ್ಲ್ ಇದೆ. ಆಯುರ್ವೇದ ಯೋಗ ನ್ಯಾಚುರೋಪತಿ, 3 ಕಡೆ ಬೆಟ್ಟ, 1 ಕಡೆ ಕೆರೆ, ಬ್ಯೂಟಿಫುಲ್ ಆಗಿರೋ ಟ್ರೀಟ್ಮೆಂಟ್ಸ್ ಕೊಡ್ತೀವಿ. ಪ್ಲಸ್ ಅಲ್ಲಿ ಮೆಜಾರಿಟಿ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೂಡ ಇದೆ. ಸೊ ನಿಮ್ದು ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂದರೆ ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಕೂಡ ಫ್ರೀ ಆಗುತ್ತೆ. ಸೊ ಹಾಗಾಗಿ ಅಜೂಸ್ಪರ್ಮಿಯಾ ಇತ್ತು ಅಂತಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲೂ ಆಗಿಲ್ಲ ಅಂದರೆ ಯಾವಾಗಲೂ ಅಷ್ಟೇ, ಅಜೂಸ್ಪರ್ಮಿಯಾ ಅಂತ ಯಾರಾದರೂ ಡಾಕ್ಟ್ರ್ ನಿಮಗೆ ನಿಮ್ಮ ಸ್ಪರ್ಮಿಂದ ಮಗು ಆಗಲ್ಲ ಅಂದರೆ ಇಟ್ಸ್ ನಾಟ್ ಅ ಡೆಡ್ ಎಂಡ್, ಅಲ್ಲಿಂದ ನಿಮ್ಮ ಜರ್ನಿ ಬಿಗಿನ್ ಆಗುತ್ತೆ ಅಂತ. ಯಾಕಂದರೆ ವೆರೈಟಿ ಟ್ರೀಟ್ಮೆಂಟ್ಸ್ ಇದೆ. ನಾನು ಯಾವಾಗೂ ಹೇಳ್ತೀನಿ, ಎಕ್ಸೆಪ್ಟ್ ಆಯುರ್ವೇದ ಯುನಾನಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಅಜೂಸ್ಪರ್ಮಿಯಾಗೆ ಟ್ರೀಟ್ಮೆಂಟ್ ಇಲ್ಲ. ಯಾಕಂದರೆ ತುಂಬ ಕಡೆ ನೋಡ್ತಾ ಇದ್ದೀನಿ. ನಾನೀಗ ಆಲ್ಮೋಸ್ಟ್ 28 ವರ್ಷದಿಂದ ಈ ಮಕ್ಕಳಿಲ್ಲದೆ ಇರೋ ದಂಪತಿಗಳಿಗೆ ಚಿಕಿತ್ಸೆಗಳನ್ನು ಕೊಡ್ತಾ ಬರ್ತಾ ಇದ್ದೀನಿ. ಆಮೇಲೆ 98% ಸಕ್ಸಸ್ ರೇಟ್ ಇದೆ, ನಾಟ್ 1 or 2%, 98% ಅಂದರೆ ಇಮ್ಯಾಜಿನ್ ಮಾಡಿ. ಎಲ್ಲ ನಮ್ಮ ಹತ್ರ ಮೆಜಾರಿಟಿ ಬರೋರು ಅಜೂಸ್ಪರ್ಮಿಯಾ ಕೇಸ್ ಮಾತ್ರ. ಯಾಕಂದರೆ ಅಲ್ಪ ಸ್ವಲ್ಪ ನಿಮ್ದು ಏನಾದರೂ ಕೌಂಟ್ ಇತ್ತು ಅಂದರೆ ಈಗ ನಾವು ನೋಡ್ತಾ ಇರ್ಬೋದು ಎಷ್ಟೆಲ್ಲ IVF ಸೆಂಟ್ರ್ಗಳು ರೋಡಲ್ಲೂ ಕೂಡ ಆಗಿದೆ. ಬರ್ತಾ ಇದ್ದಾಗನೇ ಹಿಡ್ಕೊಂಡ್ಬಿಡ್ತಾರೆ. ಸ್ವಲ್ಪ ಏನಾದರೂ ಅಬ್ನಾರ್ಮಲ್ ಸಿಕ್ಕರೂ ಕೂಡ ಸರಿಯಾಗಿ ಸಿಕ್ಕಿದೆ ಅಂತ ಒಂದು 2ನೇ 3ನೇ IVFಲ್ಲಿ ಸಕ್ಸಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮ್ಮಲ್ಲಿ ಹಾಗಲ್ಲ. ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ತು. ಫಸ್ಟ್ ಇಂಪಾರ್ಟೆಂಟ್ ಇರೋದು ಡಯಾಗ್ನೋಸಿಸ್. ನಿಮಗೆ ಯಾವ ಪ್ರಾಬ್ಲಮಿಂದ ನಿಮಗೆ ಅಜೂಸ್ಪರ್ಮಿಯಾ ಆಗ್ತಾಯಿದೆ ಅನ್ನೋದು ಇಂಪಾರ್ಟೆಂಟು. ಸೊ ಅದನ್ನು ಕರೆಕ್ಟಾಗಿ ನಾವು ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತು ಅಂದರೆ ಯಾವತ್ತೂ ನಿಮಗೆ ಸ್ಪರ್ಮ್ ಪ್ರೊಡಕ್ಷನಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಇನ್ನೊಬ್ರು ಈಗ ರೀಸೆಂಟಾಗಿ ಬಂದಿದ್ದರು, ಅಜೂಸ್ಪರ್ಮಿಯಾಗೆ ಟ್ರೀಟ್ಮೆಂಟ್ ತೊಗೊಂಡ್ರು, ಮಗು ಆಯಿತು. ಫಸ್ಟ್ ಮಗು ಆಗಿದ ಮೇಲೆ ಅವ್ರು ಅಂದ್ಕೊಂಡಿದ್ದಾರೆ ಹೇಗೂ ಟ್ರೀಟ್ಮೆಂಟ್ ತೊಗೊಳ್ತಾ ಇಲ್ಲ, ಇನ್ನು 2ನೇ ಮಗು ಆಗೋದಿಲ್ಲ ಅಂತ. ಸೊ ಅವರು ವಿದೌಟ್ ಪ್ರೊಟೆಕ್ಷನ್ನು ಸೆಕ್ಸ್ ಮಾಡೋಕ್ಕೆ ಹೋದಾಗೆ 2ನೇ ಮಗು ಕೂಡ ನ್ಯಾಚುರಲ್ಲಾಗಿ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿ ಬಂದಿದೆ. ಸೊ ಆ ಥರ ಒಂದು ಎಫೆಕ್ಟಿವ್ ಟ್ರೀಟ್ಮೆಂಟು ನಮ್ಮ ಶತಾಯುನಲ್ಲಿದೆ. ಅದರಲ್ಲೂ ಇಮ್ಯಾಜಿನ್ ಮಾಡಿ 125 ವರ್ಷದಿಂದ ಮಕ್ಕಳಿಲ್ಲದೆ ಇರೋರಿಗೆ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಅದರಲ್ಲೂ ಮೆಜಾರಿಟಿ ಕೇಸಸ್ ಬರೋದು ಅಜೂಸ್ಪರ್ಮಿಯಾ ಮಾತ್ರ. ಯಾಕಂತ ತಾವು ನೋಡಿರ್ಬೋದು ಎಷ್ಟೊಂದು IVF ಸೆಂಟ್ರಲ್ಲಿ ಹೋದರೆ ಅಜೂಸ್ಪರ್ಮಿಯಾ ಇರೋರಿಗೆ ಮಕ್ಕಳಾಗೋದಿಲ್ಲ, ಅದರಲ್ಲೂ ನಿಮ್ಮ ಸ್ಪರ್ಮಿಂದ ಆಗೋದೇ ಇಲ್ಲ ಅಂತಾರೆ. ಆಮೇಲೆ ಎಷ್ಟೊಂದು ದಂಪತಿಗಳಿಗೆ ಬೇರೆ ಸ್ಪರ್ಮು ಡೋನರ್ ಸ್ಪರ್ಮ್ ತೊಗೊಳಕ್ಕೆ ಇಷ್ಟ ಇರೋದಿಲ್ಲ. ಸೊ ಹಾಗಾಗಿ ಬೇಕು ಆಗಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಮಗು ಆಗುತ್ತೆ. ಒಂದು ಗಂಡು ಅಂತ ಹುಟ್ಟಿದ ಮೇಲೆ ಅಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಆಗೇ ಆಗುತ್ತೆ. ಏನೋ ಒಂದು ಡಿಫೆಕ್ಟ್ ಇರುತ್ತೆ, ಆ ಡಿಫೆಕ್ಟ್ ಕರೆಕ್ಟಾಗಿ ಕಂಡುಹಿಡಿದ್ಬಿಟ್ಟು ತೆಗೆದುಬಿಟ್ವಿ. ಆಗಿರೋ ಮೇನ್ ರೀಸನ್ ಅಂತಂದರೆ ಆಟೋಮೆಟಿಕ್ಕಾಗಿ ಸ್ಪರ್ಮ್ ಪ್ರೊಡಕ್ಷನ್ ಶುರು ಆಗುತ್ತೆ. ಅದರಲ್ಲೂ ಕೌಂಟ್ ಇಂಪ್ರೂವ್ ಆಗುತ್ತೆ, ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಮೊಟಿಲಿಟಿ ಇಂಪ್ರೂವ್ ಆಗುತ್ತೆ. ನ್ಯಾಚುರಲಾಗಿ ಕನ್ಸೀವ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಮೆಜಾರಿಟಿ ಕೇಸಲ್ಲಿ ಏನಾಗುತ್ತೆ, ನಮ್ಮ ಹತ್ರ ಬರೋರೆಲ್ಲ ಮದುವೆಯಾಗಿ 8 ವರ್ಷ 10 ವರ್ಷ 12 ವರ್ಷ ಆಗಿರುತ್ತೆ. ಆಲ್ರೆಡಿ ಅವ್ರಿಗೆ 40 ವರ್ಷ ಕ್ರಾಸ್ ಆಗ್ತಾ ಇರುತ್ತೆ. ಸೊ ನಾವೇ ರಿಸ್ಕ್ ತೊಗೊಳೋದು ಬೇಡ ಅಂತ ಸ್ವಲ್ಪ ಕೌಂಟ್ ಕಾಣ್ತಾ ಇದ್ದಂಗೆ IUI ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದ್ರೆ ಸಿಂಪಲ್, IVF ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ. ಇನ್ನು ಕೆಲವರು 42 43 ಆದಮೇಲೆ ಬರ್ತಾರೆ, ಆವಾಗೇನು ಹೇಳ್ತೀವಿ, ಇನ್ನೂ ಡಿಲೇ ಮಾಡಬೇಡಿ, ಇಮ್ಮಿಡಿಯೇಟಾಗಿ IVF ಮಾಡಿ ಅಂತ ಹೇಳ್ತೀವಿ. ಸೊ ಆ ಥರ ನಿಮ್ಮದು ಕಂಡೀಷನ್ ನೋಡಿಬಿಟ್ಟು ವಿಲ್ ಗೈಡ್ ಯು ಪ್ರಾಪರ್ಲಿ. ಏನಂದರೆ ಎಂಡ್ ಆಫ್ ದ ಡೇ ನಿಮಗೆ ಯಾವುದೇ ಕಂಡೀಷನ್ ಇರಲಿ ಅಜೂಸ್ಪರ್ಮಿಯಾನಲ್ಲಿ, ವೆದರ್ FSH, LH, ಪ್ರೊಲ್ಯಾಕ್ಟಿನ್ನು ಅಥವಾ ಕೌಂಟಲ್ ಪ್ರಾಬ್ಲಮ್ಮು, ಮೊಟಿಲಿಟಿ ಪ್ರಾಬ್ಲಮ್ಮು, 0 ಕೌಂಟ್ ಇದೆ ಅಂದರೂ ಕೂಡ ಯಾವುದಕ್ಕೂ ಹೆದರ್ಕೊಳ್ಳೋದು ಬೇಡ. ಸ್ಪೆಸಿಫಿಕ್ಕಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಅದರಲ್ಲಿ ನಾವು ಶತಾಯುನಲ್ಲಿ ಫರ್ಟಿಲಿಟಿ ಡಿಟಾಕ್ಸ್ ಅಂತ ಮಾಡ್ತೀವಿ. ಫಸ್ಟು ಆ ಡಿಟಾಕ್ಸ್ ಮಾಡಿದ ತಕ್ಷಣ ನಿಮ್ಮದು ಮೋರ್ ದೆನ್ 50 to 80% ಪ್ರಾಬ್ಲಮ್ಮು ಕಂಟ್ರೋಲ್ಗೆ ಬಂದುಬಿಡುತ್ತೆ. ಇನ್ನು ಉಳಿದಿದ್ದು 20-25% ಜಸ್ಟ್ ಮೆಡಿಸಿನ್ ಕೊಟ್ಟರೆ ಸಾಕಾಗುತ್ತೆ. ಸೊ ಒಂದು ಫಸ್ಟ್ 12 to 15 days ಫರ್ಟಿಲಿಟಿ ಡಿಟಾಕ್ಸ್ ಅಂತ ಇರುತ್ತೆ.
ಆಮೇಲೆ ಒಂದು 2 to 3 ಮಂತ್ಸು 6 ಮಂತ್ಸು ಕೆಲವೊಂದು ಕಂಡೀಷನ್ ನೋಡಿಬಿಟ್ಟು 1 ಇಯರ್ವರೆಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಏನು ಅಂದರೆ ಶಾರ್ಟಾಗಿ ಯಾವುದೇ ಥರದ ಅಜೂಸ್ಪರ್ಮಿಯಾ ಇರಲಿ, FSH ಪ್ರಾಬ್ಲಮಿಂದ, ಮೊಟಿಲಿಟಿಯಿಂದ ಅಥವಾ ನಿಮಗೆ ಪ್ರೊಲ್ಯಾಕ್ಟಿನಿಂದ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ, ಟೆಸ್ಟೋಸ್ಟೆರೋನ್ ಕಡಿಮೆ ಆಗಿದ್ದರೂ ಕೂಡ ಸ್ಪೆಸಿಫಿಕ್ ಆಗಿ ಅದು ಕೊಟ್ಬಿಟ್ಟು ನಿಮಗೆ ಶಾರ್ಟಾಗಿ ರಿಸಲ್ಟ್ ಕೊಡ್ತೀವಿ. ಸೊ ಅಜೂಸ್ಪರ್ಮಿಯಾ ಇದ್ದರೆ ಹೆದರ್ಕೊಳ್ಳೋದು ಬೇಡ, ನಿಮ್ಮ ಸ್ಪರ್ಮಿಂದ ನಿಮ್ಮ ಮಗು ಆಗುತ್ತೆ.